77ನೇ ಸ್ವಾತಂತ್ರ್ಯೋತ್ಸವದ ಪರವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹರ್ ಘರ್ ತಿರಂಗ ಅನ್ನೋ ಕಾರ್ಯಕ್ರಮವನ್ನ ಆಚರಿಸಬೇಕಂತ ಹೇಳಿ ನಮಗೆಲ್ಲರಿಗೂ ಕರೆ ಕೊಟ್ಟಿದ್ದಾರೆ. ಅದರ ಮುಖಾಂತರವೇ ನಾವೆಲ್ಲರೂ ಇವತ್ತು ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಹರ್ ಘರ್ ತಿರಂಗ ಅಭಿಯಾನದ ಕುರಿತು ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ನಾವೆಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಮುಖಂಡರು ಎಲ್ಲ ಸೇರಿದಂತ ಎಲ್ಲರಿಗೆ ನನ್ನ ವಂದನೆಗಳು. ಈ ಮುಖಾಂತರ ನಾವೆಲ್ಲರೂ ಹೇಳಬೇಕಾದಂತ ಏನಂದ್ರೆ, ಪ್ರತಿಯೊಂದು ಮನೆಯಲ್ಲಿ ನಮ್ಮ ಮಕ್ಕಳನ್ನ ಜೊತೆ ಕರ್ಕೊಂಡು ನಾವು ತಿರಂಗವನ್ನ ಹಾರಿಸ್ಬೇಕಂತ ಹೇಳಿ ನಾನೊಂದು ಎಲ್ಲರಿಗೂ ಮನವಿಯನ್ನ ಮಾಡ್ಕೊತೀನಿ. ಅದೇ ಕಾರಣಾಗಿ ನಾವೆಲ್ಲರೂ ಸೇರಿ ಇದೇ 13, 14 ಮತ್ತು 15ನೇ ತಾರೀಕು ನಮ್ಮ ಮನೆಗಳಲ್ಲಿ ತಿರಂಗ ಧ್ವಜವನ್ನು ಹಾರಿಸಿ ನಮ್ಮ ಸ್ವತಂತ್ರ ದಿನವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ. ಸ್ವಾತಂತ್ರ್ಯೋತ್ಸವದ 77ನೇ ವಾರ್ಷಿಕ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಒಂದು ಬೃಹತ್ ಬೈಕ್ ರ್ಯಾಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಒಂದು 3 ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಂತ ಮನ್ ಕಿ ಬಾತ್ ನಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರವಾಗಿ ನಮ್ಮ JP ನಡ್ಡಾ ಅವರು, ರಾಷ್ಟ್ರೀಯ ಅಧ್ಯಕ್ಷರು JP ನಡ್ಡಾ ಅವರ ಸೂಚನೆ ಮೇರೆಯಂತೆ ಈ ಒಂದು 3 ಕಾರ್ಯಕ್ರಮಗಳನ್ನು, ಅಂದರೆ ಒಂದು ಮಹಾನ್ ವ್ಯಕ್ತಿಗಳ, ಸ್ವತಂತ್ರ ಹೋರಾಟಗಾರರಾಗಿ ಮಹಾನ್ ವ್ಯಕ್ತಿಗಳಾಗಿ ಅವರ ಪ್ರತಿಮೆಗಳು ಮತ್ತು ಸರ್ಕಾರಗಳನ್ನು ಸ್ವಚ್ಛ ಮಾಡುವುದು ಮತ್ತು ಹರ್ ಘರ್ ತಿರಂಗ, ಮನೆ ಮೇಲೆ ಒಂದು ತಿರಂಗವನ್ನು ಹಾರಿಸುವುದು ಮತ್ತು ಬೈಕ್ ರ್ಯಾಲಿ ಮುಖಾಂತರ ಜನಜಾಗೃತಿಯನ್ನು ಬೆಳೆಸುವುದು, ಅಂದ್ರೆ ದೇಶ ಪ್ರೇಮವನ್ನು ಜಾಗೃತಿ ಮಾಡಿಸುವುದು. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಜಿಲ್ಲಾ ಕಾರ್ಯಾಲಯದಲ್ಲಿ ನಾವು ನಮ್ಮ ತಿರಂಗವನ್ನು ಹಾರಿಸುವ ಮೂಲಕ ಯಶಸ್ವಿಯಾಗಿ ಈ ಒಂದು 77ನೇ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಕರೆ ಕೊಟ್ಟಿದ್ದ ಕಾರಣ ನಾವೆಲ್ಲರೂ ಅವರ ಮಾರ್ಗದರ್ಶನದಂತೆ ಈ ಒಂದು ನಿನ್ನೆ ಒಂದು ಎಲ್ಲ ಸರ್ಕಾರಗಳನ್ನು ಸ್ವಚ್ಛತೆ ಮಾಡಿ ಇವತ್ತು ನಮ್ಮ ತಿರಂಗ ಯಾತ್ರೆ ಮತ್ತು ನಾಳೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಮಾಡುವುದರ ಮುಖಾಂತರ ವಿಜಯಪುರ ನಗರದಲ್ಲಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಹನೀಯರಿಗೂ ಮತ್ತು ನಮ್ಮ ಪಕ್ಷದ ಪದಾಧಿಕಾರಿಗಳು ಧನ್ಯವಾದಗಳು ಸ್ವಾಗತ ಕೋರುತ್ತಾ ನನ್ನ 2 ಮಾತುಗಳು. ಜೈ ಹಿಂದ್, ಜೈ ಕನ್ನಡ. ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವಿಜಯಪುರ ಜಿಲ್ಲೆ ವತಿಯಿಂದ ಹಾಗೂ ನಗರ ಅಧ್ಯಕ್ಷರಾದಂತಹ ಶಂಕರಣ್ಣ ಹೂಗಾರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ತಿರಂಗ ಯಾತ್ರೆಯನ್ನ ಮಾಡ್ತಾ ಇದ್ದೀವಿ. ಹರ್ ಘರ್ ತಿರಂಗ ಅಂತಕ್ಕಂಥ ಅಭಿಯಾನ ಏನು ನರೇಂದ್ರ ಮೋದಿಜಿ ಅವರು
ದೇಶದ ಕರೆ ಕೊಟ್ಟರು. ಅದರ ಅಂಗವಾಗಿ ಇವತ್ತು ಬೈಕ್ ರ್ಯಾಲಿಯನ್ನ ಇವತ್ತು ವಿಜಯಪುರ ನಗರದಲ್ಲಿ ಮಾಡ್ತಾ ಇದ್ದೀವಿ. ವಿಜಯಪುರ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ನಿಂದ ಆರಂಭವಾಗಿ ಶಿವಾಜಿ ಸರ್ಕಲ್ ನಿಂದ ಅಹಿಲ್ಯಾಬಾಯಿ ಹೋಳ್ಕರ್ ಸರ್ಕಲ್, ಕನಕದಾಸ್ ಸರ್ಕಲ್ ಹಾಗೂ ಬಸವೇಶ್ವರ ಸರ್ಕಲ್ ಮುಖಾಂತರ ಸಿದ್ದೇಶ್ವರ ದೇವಸ್ಥಾನಕ್ಕೆ ಸಂಚರಿಸಿ ನಾವು ನಂತರ ಶಿವಾಜಿ ಸರ್ಕಲ್ ನಲ್ಲಿ ಒಂದು ಬೈಕ್ ರ್ಯಾಲಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ರಾಷ್ಟ್ರಭಕ್ತ ಬಂಧುಗಳು, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತ ಬಂಧುಗಳು, ಮುಖಂಡರು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಇದು ನರೇಂದ್ರ ಮೋದಿಜಿಯವರು ದೇಶದಾದ್ಯಂತ ಕರೆ ಕೊಟ್ಟ ಹರ್ ಘರ್ ತಿರಂಗದ ಅಭಿಯಾನದ ಒಂದು ಭಾಗವಾಗಿ ಈ ಒಂದು ಬೈಕ್ ರ್ಯಾಲಿಯನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಬಸವರಾಜ್ ಹೂಗಾರ್, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ. ಮನೆ ಮಾರುವುದಿದೆ. ವಿಜಯಪುರ ನಗರದ ಪ್ರಸಿದ್ಧ ಅಥಣಿ ರಸ್ತೆಯಲ್ಲಿರುವಂತಹ ರಾಜ್ಕುಮಾರ್ ಲೇಔಟ್ ಹಿಂದುಗಡೆ ಎಲ್ಲ ಸೌಕರ್ಯವುಳ್ಳ 2 BHK ಸುಸಜ್ಜಿತ ಹೊಸ ಮನೆ ಮಾರುವುದಿದೆ ಹಾಗೂ 46x30 ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯ. 2 BHK ಮನೆ ಹಾಗೂ 46x30 ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯ. ಸ್ಥಳ ಅಥಣಿ ರಸ್ತೆ, ರಾಜ್ಕುಮಾರ್ ಲೇಔಟ್ ಹಿಂದುಗಡೆ, ಅತಾಲಟ್ಟಿ ರಸ್ತೆ, ಸಿಲ್ಕ್ ಸಿಟಿ ಹತ್ತಿರ, ವಿಜಯಪುರ. ಆಸಕ್ತರು ಹಿಂದೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 9448896841 ಹಾಗೂ 8310668606.